ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರೇ, ಭಾರತೀಯ ಜನತಾ ಪಕ್ಷದ ಮಾನ್ಯ ಅಧ್ಯಕ್ಷರು ಮತ್ತು ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BY ವಿಜೇಂದ್ರ ಸಾಹೇಬ್ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹನೀಯರೇ, ಸುದ್ದಿ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಆತ್ಮೀಯರೇ, ಬಂಧುಗಳೇ, ಈ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬರಲಿಕ್ಕೆ ಕಾರಣಭೂತರಾಗಿರ್ತಕ್ಕಂಥ ವಿರೂಪಾಕ್ಷಪ್ಪಣ್ಣವರೇ, ವೆಂಕಟರಾವ್ ನಾಡಗೌಡ್ರು ಸಾಹೇಬ್ರವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಹನೀಯರೇ, ಬಹುಶಃ ಇದೊಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಅಂತೇಳಿ ಭಾವಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ನಾವು ವೆಂಕಟರಾವ್ ನಾಡಗೌಡ್ರು ಸಾಹೇಬ್ರವರು ಭಾಳ ಚೆನ್ನಾಗಿ ವಿಸ್ತಾರವಾದಂಥ ರೀತಿಯಲ್ಲಿ ಮಾತುಗಳನ್ನು ಹೇಳಿದ್ದಾರೆ. ನಾವು ಈ ಸಂದರ್ಭದಲ್ಲಿ ನಂತರ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ಗೆ BJP ಅಭ್ಯರ್ಥಿ ಸಮ್ಮಿಶ್ರ ಕೊಯಲೇಷನ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಅವರಿಗೆ ತಾವು ಮತ ನೀಡಬೇಕು BJP ಪಕ್ಷಕ್ಕಂತಕ್ಕಂಥದ್ದು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಒಂದೇನಂತಂದರೆ, ಕಾಂಗ್ರೆಸ್ನವರು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡ್ತಾರೆ. ಒಂದೊಮ್ಮೆ BJP ಮತ್ತೆ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ. ಇದು ಭಾಳ ಜನರಿಗೆ, ನಮ್ಮ SC ST ಜನರಿಗೆ ಹೇಳ್ತಾನೇ ಹೋಗ್ತಾರೆ. ಅವರು ಒಂದು ಅಂಶದ ಅಜೆಂಡಾ ಏನಂತ ಕೇಳಿದರೆ ಕಾಂಗ್ರೆಸ್ನವ್ರದ್ದು, ಒಂದೊಮ್ಮೆ BJP ಸರ್ಕಾರ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದರೆ, NDA ಸರ್ಕಾರ ಅಧಿಕಾರಕ್ಕೆ ಬಂದರೆ ಭಾರತ ದೇಶದಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ. ಅದಕ್ಕೆ ನೀವು NDA ಪಕ್ಷಕ್ಕೆ BJP ಅಭ್ಯರ್ಥಿ ಆಗಿರಲಿ ಮತ್ತು ಜನತಾದಳ ಅಭ್ಯರ್ಥಿ ಆಗಿರಲಿ ಅವರಿಗೆ ನೀವು ಮತ ಹಾಕಬೇಡ್ರಿ. ಇದೊಂದೇ ಅವ್ರು ಹೇಳೋದು, ಇದ್ರ ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗೋದಿಲ್ಲ. ನಾವು ಕಾಂಗ್ರೆಸ್ನವ್ರನ್ನ ಕೇಳ್ತೇವೆ, ನೀವು ಸುಮಾರು 60 ವರ್ಷಗಳ ಕಾಲ 65 ವರ್ಷಗಳ ಕಾಲ ನೀವು ಭಾರತ ದೇಶವನ್ನು ಆಡಳಿತ ಮಾಡಿದ್ದೀರಿ. 100 ತಿದ್ದುಪಡಿಗಳನ್ನು ಮಾಡಿದ್ದೀರಿ. 100 ಸಂವಿಧಾನದ ಬಗ್ಗೆ ಭಾಳ ದೊಡ್ಡ ಗೌರವಯುತವಾಗಿ ಮಾತನಾಡ್ತೀರಿ. ಅಂಬೇಡ್ಕರ್ ಬಗ್ಗೆ ಭಾಳ ದೊಡ್ಡ ಗೌರವಯುತವಾಗಿ ಮಾತನಾಡ್ತೀರಿ. ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ನೀವು ಎಷ್ಟು ಸಲ ತಿದ್ದುಪಡಿ ಮಾಡಿರಿ ಅಂದರೆ 100 ಸಲ ತಿದ್ದುಪಡಿ ಮಾಡಿದ್ದೀರಿ. ಮತ್ತು ಅದ್ರ ಜೊತೆಯಲ್ಲಿ ಏನಂತಂದ್ರೆ, ಅಂಬೇಡ್ಕರ್ ಬಗ್ಗೆ ಭಾಳ ದೊಡ್ಡ ಗೌರವಯುತವಾಗಿ ಮಾತನಾಡ್ತೀರಿ. ಅಂಬೇಡ್ಕರ್ಗೆ ನೀವೇನು ಗೌರವ ಕೊಟ್ಟಿರಿ ಹೇಳಿ? ಒಂದೊಮ್ಮೆ ಜನತಾದಳ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬರದೇ ಹೋಗಿದ್ರೆ, VP ಸಿಂಗ್ ಅವರು ಬರದೇ ಹೋಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಗ್ತಿದ್ದಿಲ್ಲ ಅಂತಕ್ಕಂಥದ್ದು ನಾವು ದಲಿತ ಮುಖಂಡರಿಗೆ, ದಲಿತ ಸಮುದಾಯಕ್ಕೆ ಹೇಳಬೇಕಾಗುತ್ತದೆ. ಯಾಕೆ ಕೊಡಲಿಲ್ಲ ಕಾಂಗ್ರೆಸ್ನವರು? ಈ ದೇಶದ ಸಂವಿಧಾನ ಬರೆದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವರು ಚುನಾವಣೆಗೆ ನಿಂತಾಗ ಅಂದಿನ ಸರ್ಕಾರ, ಅಂದಿನ ಮುಖಂಡರೆಲ್ಲರೂ ಬೆನ್ನ ಹತ್ತಿ ಒಂದು ಅಂಶದ ಕಾರ್ಯಕ್ರಮ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸುವಂಥ ಕಾರ್ಯಕ್ರಮ ಯಾವುದಾದ್ರೂ ಪಕ್ಷ ಮಾಡಿದರೆ ಅದು ಒಂದೇ ಒಂದು ಪಕ್ಷ, ಕಾಂಗ್ರೆಸ್ ಅಂತಕ್ಕಂಥದ್ದು ನಾವ್ಯಾರು ದಲಿತ ಮುಖಂಡರು, ದಲಿತರು ಮರಿಬಾರದು. ಈ ದೇಶದಲ್ಲಿ ದಲಿತರನ್ನ ಯಾರಾದರೂ ತುಳಿದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿರಲಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಲಿಂದನೂ ಎಲ್ಲಿ ಕೂಡ ದಲಿತರ ಬಗ್ಗೆ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥದ್ದು ನಾವು ನೋಡೋಕ್ಕಾಗೋದಿಲ್ಲ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ನವರು ಕಾಂಗ್ರೆಸ್ನಲ್ಲಿ ಎಷ್ಟು ವರ್ಷ ಇದ್ರೂ ಗೊತ್ತಿರಲಿಲ್ಲ. ಸ್ವತಂತ್ರ ಸಿಕ್ಕಾಗಲಿಂದನೂ ಕಾಂಗ್ರೆಸ್ನಲ್ಲಿದ್ದರು. ಯಾಕೆ ನೀವು ಅವ್ರನ್ನ ಪ್ರಧಾನಮಂತ್ರಿ ಮಾಡಲಿಲ್ಲ? ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರು ಅವರು SC ಕಾನ್ಸ್ಟಿಟ್ಯೂನ್ಸಿನಲ್ಲಿ ಗೆಲ್ತಿರ್ಲಿಲ್ಲ, SC ಕ್ಷೇತ್ರದಲ್ಲಿ ಗೆಲ್ತಿರ್ಲಿಲ್ಲ. ಅವರು ಸಾಮಾನ್ಯ ಕ್ಷೇತ್ರದಿಂದ ಗೆದ್ದು ಬರ್ತಾ ಇದ್ರು.
ಅವರನ್ನು ನೀವು ಪ್ರಧಾನಮಂತ್ರಿ ಮಾಡಂಗಿಲ್ಲ. ನೀವು ಜಾತ್ಯತೀತ ಪಕ್ಷದವರು. ನೀವು ಬಹಳ ದೊಡ್ಡ ಜನರಿಗೆ, ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಬಹಳ ದೊಡ್ಡ ಗೌರವ ಇರ್ತಕ್ಕಂಥವ್ರು. ನೀವು ಯಾಕೆ ಮಾಡಲಿಲ್ಲ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಅಂತ್ಯಕ್ರಿಯೆಗೆ ಎಲ್ಲ ಜನರಿಗೆ ನೀವು ಜಾಗ ಕೊಟ್ಟಿದ್ದೀರಿ. ಎಲ್ಲಿ? ದಿಲ್ಲಿನಲ್ಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಬ್ಬ ದಲಿತನ ಒಂದೇ ಕಾರಣಕ್ಕಾಗಿ ಅವರಿಗೆ ದಿಲ್ಲಿನಲ್ಲಿ ಅವರ ಅಂತ್ಯಕ್ರಿಯೆಗೆ ಜಾಗ ಕೊಡಲಿಲ್ಲ. ನಿಮಗೆ ಏನು ನೈತಿಕ ಹಕ್ಕಿದೆ ದಲಿತರ ಬಗ್ಗೆ ಮತ ಕೇಳೋದಕ್ಕೆ, ದಲಿತರ ಬಗ್ಗೆ ಮಾತನಾಡೋದಕ್ಕೆ ನಿಮಗೇನು ಹಕ್ಕಿದೆ ಹೇಳಿ? ನೀವು ದಲಿತರ ಬಗ್ಗೆ ಮಾತನಾಡ್ತೀರಿ? ಒಂದೊಮ್ಮೆ ದೇವೇಗೌಡರು ಹುಟ್ಟದೆ ಹೋಗಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಗಂಗಾ ಕಲ್ಯಾಣ ಅಂತಕ್ಕಂಥ ಯೋಜನೆ ಬರ್ತಿದ್ದಿಲ್ಲ. ನಿಮ್ಮ ಗಮನದಲ್ಲಿರಲಿ. ದಲಿತರು ಒಂದೊಮ್ಮೆ ದೇವೇಗೌಡರು ಹುಟ್ಟದೆ ಹೋಗಿದ್ರೆ ಅಲ್ಪಸಂಖ್ಯಾತರಿಗೆ 4% ರಿಸರ್ವೇಶನ್ ಸಿಗ್ತಿದ್ದಿಲ್ಲ ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿರಲಿ. ಯಾರು ದಲಿತರ ಪರವಾಗಿದ್ದಾರೆ? ಜನತಾದಳ, ಅಂದಿನ ಜನತಾದಳದಲ್ಲಿ BP ಸಿಂಗ್ ಅವರು ಬರದೇ ಹೋಗಿದ್ರೆ ಮಂಡಲ ಕಮಿಷನ್ ಜಾರಿಗೆ ಬರ್ತಿದ್ದಿಲ್ಲ. ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರಿಗೆ ಮತ್ತೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ ರಿಸರ್ವೇಶನ್ ಏನಾದ್ರು ಸಿಕ್ಕಿದ್ರೆ BP ಸಿಂಗ್ ಅವ್ರ ಕಾಲದಲ್ಲಿ ಕಾಂಗ್ರೆಸ್ನವ್ರು ಮಾಡಿದ್ದೇನು ಹೇಳಿ ನೋಡೋಣ. ಈ ದೇಶದಲ್ಲಿ ಕಾಂಗ್ರೆಸ್ನವರು ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಶೂನ್ಯ ಸಾಧನೆ. ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಶೂನ್ಯ. ಅವ್ರು ಏನೇನು ಮಾಡಲಿಲ್ಲ ನಮ್ಮ ಬಗ್ಗೆ. ಒಂದೊಮ್ಮೆ ನೀವು ಏನಾದ್ರೂ ಅಂತ ಅದಕ್ಕೆ ನೀವು ದಲಿತರಿಗೆ ಏನಾದ್ರು ಸಹಾಯ ಮಾಡಿದ್ರೆ ಎಷ್ಟು ಜನ ಕರ್ನಾಟಕ ರಾಜ್ಯದಲ್ಲಿ ನೀವು ದಲಿತ ಮುಖಂಡರನ್ನ ನೀವು ಡೆವಲಪ್ ಮಾಡಿದ್ದೀರಿ, ದಲಿತ ಮುಖಂಡರು ನೀವು ಬೆಳೆಸಿದ್ದೀರಿ, ತೋರಿಸಿ ನೀವು ನೋಡೋಣ. ಎಲ್ಲಿದ್ದಾರೆ? ಎಷ್ಟು ಜನ ಇದ್ದಾರೆ? ರಾಯಚೂರಿನಲ್ಲಿ ನೀವು ಸ್ವತಂತ್ರ ಸಿಕ್ಕಿ 70 ವರ್ಷ ಆಯ್ತು. ಎಷ್ಟು ಜನ ನೀವು ಅಲ್ಪಸಂಖ್ಯಾತರಿಗಾಗ್ಲಿ, ಹರಿಜನರ ಅನ್ಟಚಬಲ್ಸ್ಗಾಗ್ಲಿ ಎಷ್ಟು ಜನಕ್ಕೆ ನೀವು ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ದೀರಿ ರಾಯಚೂರು ಜಿಲ್ಲೆಯಲ್ಲಿ ಹೇಳಿ? 75 ವರ್ಷದಲ್ಲಿ. ನಿಮ್ಗೆ ಗೊತ್ತಿದೆ, ನಮಗೂ ಗೊತ್ತಿದೆ. ನೀವೇನೇನು ಕೆಲಸ ಮಾಡಲಿಲ್ಲ. ದಲಿತರ ಏನು ನಾಯಕತ್ವವನ್ನು ತುಳಿತಕ್ಕಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಯಾರಾದ್ರೂ ಮಾಡಿದ್ರೆ ಅದು ಒಂದೇ ಒಂದು ಪಕ್ಷ, ಕಾಂಗ್ರೆಸ್ ಅಂತಕ್ಕಂಥದ್ದು ಮರಿಬಾರದು. ಇವತ್ತು ನಿಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೇನೆ. ಇಲ್ಲಿ ನೋಡಿ, ರಿಸರ್ವೇಶನ್ ಮಾಡಿದ್ದಾರೆ. ರಾಯಚೂರು ಜಿಲ್ಲೆನಲ್ಲಿ ರಿಸರ್ವೇಶನ್ ಮಾಡಿದ್ದೀರಿ. ಎಷ್ಟಿಗೆ ಒಂದು MP ಸೀಟ್ ಕೊಟ್ಟಿದ್ದೀರಿ. ಈಗ ನೀವು ಎಲ್ಲಿಂದ ತಂದು ನಿಂದ್ರಿಸ್ತೀರಿ ಗೊತ್ತೇನು ಸ್ವಾಮಿ? ಮೈಸೂರಿನವ್ರೇನು ಎಲ್ಲಿಂದ ಬೆಂಗಳೂರಿನವ್ರು ತಂದು ನಿಂದಿರ್ತಿದ್ದೀರಿ ಒಬ್ಬ IAS ಆಫೀಸರ್ನ. ಯಾರು ಸಿಗಲಿಲ್ಲ ನಿಮ್ಮ ಕಾರ್ಯಕರ್ತರು ನಾಯಕ ಜನಾಂಗದಲ್ಲಿ? ಈ ಜಿಲ್ಲೆಯಲ್ಲಿ ಯಾರು ಇರಲಿಲ್ಲ ನಾಯಕ ಜನಾಂಗದವರು. ಕಾಂಗ್ರೆಸ್ನಲ್ಲಿ ನಾಯಕ ಜನಾಂಗನ ಬೆಳೆಸಲಿಲ್ಲ. ನಾಯಕ ಜನಾಂಗದ ನಾಯಕರೇ ಇಲ್ಲ. ಆ ಕಾರಣಕ್ಕಾಗಿ ನೀವು ಬೇರೆ ಬೇರೆ ಜಿಲ್ಲೆಯಲ್ಲಿ ಹುಡುಕಾಡ್ಕೊಂಡು ಹೋಗಿ ನೀವು ಅಭ್ಯರ್ಥಿನ IAS ಅಭ್ಯರ್ಥಿನ ತಂದು ನಿಲ್ಲಿಸಿದ್ದೀರಿ. ನಮಗ ದಲಿತರಿಗೆ ನಾಚಿಕೆ ಬರ್ತದೆ, ನಿಮಗೂ ನಾಚಿಕೆ ಬರ್ತದಿಲ್ಲ ಗೊತ್ತಿಲ್ಲ. ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ತೀನಿ, ಇಲ್ಲಿರ್ತಕ್ಕಂಥ ದಲಿತ ಮುಖಂಡರಿಗೆ, ನಾಯಕ ಜನಾಂಗಕ್ಕೆ ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ತೀನಿ, ಅಪ್ಪಿತಪ್ಪಿ ನೀವು ಓಟ್ ಹಾಕಬಾರ್ದು ಕಾಂಗ್ರೆಸ್ಗೆ. ಇವನ್ ಕೊಪ್ಪಳದಲ್ಲಿ ಕೂಡ, ಕೊಪ್ಪಳದಲ್ಲಿ ನಮ್ಮ ಡಾಕ್ಟರ್ ನಿಂತಾರೆ. ನಮ್ಮ ಡಾಕ್ಟರ್ ಬಹಳ ಒಳ್ಳೆ ವ್ಯಕ್ತಿ, ಬಹಳ ಸಭ್ಯ ರಾಜಕಾರಣಿ, ಅತ್ಯುತ್ತಮವಾದಂಥ ರಾಜಕಾರಣಿ. ಕೊಡ್ರಿ ಒಂದು ಅವಕಾಶ. ನೀವೆಲ್ಲರಿಗೂ ಕೊಟ್ಟಿದ್ದೀರಿ. ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ಗೆ ನೀವೊಂದು ಅವಕಾಶ ಕೊಡಿ, ಬಸವರಾಜ ಡಾಕ್ಟರ್ಗೆ. ದಲಿತರು ಎಲ್ಲರೂ ಈ ಸಲ ನನಗೆ ಗ್ಯಾರಂಟಿ ಇದೆ, ದಲಿತರು ಈ ಸಲ ಕಾಂಗ್ರೆಸ್ಗೆ ಓಟ್ ಹಾಕಂಗಿಲ್ಲ, ಡಾಕ್ಟರ್ಗೆ ಓಟ್ ಹಾಕ್ತಾರೆ ಅಂತಕ್ಕಂಥದ್ದು ನನಗೆ ಗ್ಯಾರಂಟಿ ಇದೆ ಅಂತಕ್ಕಂಥ ಮಾತು ಹೇಳಕ್ ಬಯಸ್ತೀನಿ. ಯಾಕಂತ ಕೇಳಿದೆ, ಕರ್ನಾಟಕ ರಾಜ್ಯದಲ್ಲಿ ಅದು ಮಾದರಿಗೆ ನಿಮ್ಗೆ ಗೊತ್ತಿರಲಿ, ಇದನ್ನ ಹೇಳ್ಬೇಕಾಗ್ತದೆ, ಅನಿವಾರ್ಯ ಆಗಿದೆ ನನಗೆ, ಹೇಳ್ಬಾರ್ದಾಗಿದ್ರು ಕೂಡ.
ಬೀದರ್ದಿಂದ ಹಿಡ್ಕೊಂಡು ಎಲ್ಲಿ ತನಕ ಅಂದ್ರೆ ಚಿತ್ರದುರ್ಗ ತನಕ ಒಬ್ಬ ಮಾದಿಗರಿಗೆ ಕೂಡ ವಿಧಾನಸಭೆಯಲ್ಲಿ ಟಿಕೆಟ್ ಕೊಡಲಿಲ್ಲ. ಏನಂತ ಹೇಳ್ತಾರೆ ಅಂದರೆ ನಿಮಗೆ ದುಡ್ಡಿಲ್ಲ, ಅದಕ್ಕೆ ಕೊಡೋಕ್ಕಾಗಿಲ್ಲ. ರಾಹುಲ್ ಗಾಂಧಿ ಹೇಳಿದ್ರು, ಯಾರಾದರೂ ಬಡವರು ನಿಂತರೆ ಪಕ್ಷದಿಂದ ದುಡ್ಡು ಕೊಡ್ತೇವೆ, ಗೆಲ್ಲಿಸ್ತರ್ತೀವಿ ಅಂತಕ್ಕಂಥ ನಿಮ್ಮ ಕೇಂದ್ರದ ನಿಮ್ಮ ನಾಯಕರಲ್ಲ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ. ನೀವು ಹೇಳ್ತೀರಿ ದುಡ್ಡಿಲ್ಲ, ಅದಕ್ಕೆ ನಿಮಗೆ ಕೊಟ್ಟಿಲ್ಲ. ಸ್ವಾಮಿ, ಒಂದು ತೀರ್ಮಾನ ಮಾಡ್ರಿ, ಕಾಂಗ್ರೆಸ್ನಾಗ ಯಾರು ದುಡ್ಡು ಐತೆ ಅವ್ರಿಗೆ ಕೊಡ್ತೇವೆ, ದುಡ್ಡು ಇಲ್ದವ್ರಿಗೆ ಕೊಡೋದಿಲ್ಲ ಅಂತೇಳಿ. ಹೀಗಾಗದಾದ್ರೆ ಪ್ರಜಾತಂತ್ರಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಗೌರವ ಆದ್ರೆ ಏನು? ನೀವು ಡೆಮಾಕ್ರಸಿ ಬಗ್ಗೆ ಮಾತನಾಡ್ತೀರಿ, ಸಂವಿಧಾನ ಉಳಿಬೇಕಂತೀರಿ, ಜನಗಳಿಗೋಸ್ಕರ ಜನಗಳಿಂದ ಜನಗಳಿಗಾಗಿ ಆಳುವ ಸರ್ಕಾರ ಪ್ರಜಾಪ್ರಭುತ್ವ ಅಂತ ಒಪ್ಪದಾದ್ರೆ ನೀವು ಗೆಲ್ಲಿಸಿ ಅಸ್ಪೃಶ್ಯರ ಶೋಷಿತ ವರ್ಗನ ಅಧಿಕಾರದಿಂದ ವಂಚಿತರಾಗಿರ್ತಕ್ಕಂಥವ್ರನ್ನ ನೀವು ಅಧಿಕಾರ ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ದೇನೆ ನೀವು ಸತ್ತಾವನ್ನು ಬಿಡಕ್ಕೆ ಬರ್ತೀರಿ. ನಮ್ಮ ಮೇಲೆ ಸಂವಿಧಾನ ಹೋಗ್ತದೆ, ಸಂವಿಧಾನ ಬದಲು ಮಾಡ್ತಾರೆ. ಬಿಡ್ರಿ, ಇದನ್ನ ನಮಗೂ ಗೊತ್ತಿದೆ, ನಾವೇನು ಮೂರ್ಖರಲ್ಲ, ನಾವೇನು ದಡ್ಡರಲ್ಲ. ನೀವು 100 ಸಲ ಬದಲಾವಣೆ ಮಾಡಿರಿ 60-65 ವರ್ಷದಲ್ಲಿ. ಅದೇ ಬಿಜೆಪಿನವರು 20 ವರ್ಷ 10 ವರ್ಷ ಅಧಿಕಾರ ಮಾಡಿದ್ದಾರೆ ಮೋದಿಯವರು. ಅವ್ರು ಎಷ್ಟು ಬದಲಾವಣೆ ಮಾಡ್ಯಾರ ಅಂತ ನೋಡ್ರಿ. ನೀವು ಇಂಥವನ್ನ ಎದುರಿಸಿ ನಮಗೆ ಮತ ಹಾಕ್ಸ್ಕೊಳ್ತಕ್ಕಂಥ ಪ್ರಯತ್ನ ನೀವು ಮಾಡಿದ್ದೀರಿ, ಇದು ನಡೆಯಂಗಿಲ್ಲ. ಈ ಸಲ ರಾಯಚೂರಿನಿಂದ ನಮ್ಮ ಅಭ್ಯರ್ಥಿ ಯಾರು, ನಮ್ಮ ಅಮರೇಶ್ವರ್ ನಾಯಕರು, ಇಲ್ಲಿ ಡಾಕ್ಟ್ರು ಬಸವರಾಜ್ ಡಾಕ್ಟರ್ ಅವರು, ಸೂರ್ಯ ಹುಟ್ಟದ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಮ್ಮ ಅಭ್ಯರ್ಥಿಗಳು ಗೆಲ್ತವೆ ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿ ಇರಲಿ ಅಂತಕ್ಕಂಥ ಮಾತು ಹೇಳಿ ನನಗೆ ಮಾತನಾಡ್ತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ಗೌರವಪೂರ್ವಕವಾದಂಥ ರೀತಿಯಲ್ಲಿ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.